ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅಗ್ನಿ, ಬೆಂಕಿ ಅಥವಾ ಹೋಮ ಹವನಗಳಿಗೆ ಆಹಾರವನ್ನು ಬೇಯಿಸೋದಕ್ಕೆ ಅಥವಾ ಮನೆಯಲ್ಲಿ ಅಗ್ನಿ ಬೇಕೇ ಬೇಕು. ದೀಪದ ಮುಖೇನ ಆಹಾರವನ್ನು ಮಾಡೋಕ್ಕೆ ಮುಖೇನ ಅಥವಾ ಯಜ್ಞ ಯಾಗಾದಿಗಳಲ್ಲಿ ಇವತ್ತಿನ ದಿವಸ ಬೆಳಕು ಅಥವಾ ಅಗ್ನಿ ಅಂತ ಏನು ಕರಿತೀವಿ, ಆ ಅಗ್ನಿ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಅಗ್ನಿ ಇವತ್ತಿನ ದಿವಸ ಏನಾಗಿದೆ, ಆ ಒಂದು ಅಗ್ನಿ ಮನೆಯಲ್ಲಿ ಅಗ್ನಿಯ ಅವಘಡಗಳು, ನಾವು ಆಚೆ ಎಲ್ಲೋ ಒಂದು ಅವಘಡಗಳನ್ನು ನೋಡ್ತಾ ಇರ್ತೀವಿ ಅಥವಾ ಇವತ್ತಿನ ದಿವಸ ವಾರ್ತೆಗಳಲ್ಲಿ ಕೇಳ್ತಾ ಇರ್ತೀವಿ, ಅಗ್ನಿ ಅವಘಡ ಆಯಿತು, ವಾಹನಕ್ಕೆ ಅಗ್ನಿ ಆಯಿತು, ಮನೆಯಲ್ಲಿ ಅಗ್ನಿ ಅವಘಡ, ಇವೆಲ್ಲ ನೋಡ್ತಾ ಇರ್ತೀವಿ. ಆದರೆ ಸಣ್ಣ ಪುಟ್ಟ ಮನೆಯಲ್ಲಿ ಅಗ್ನಿಯ ಅವಘಡಗಳು, ಆದರೆ ಆ ಅಗ್ನಿ ಅವಘಡ ಹೇಗಾಗತ್ತೆ, ಅಥವಾ ಮಹಿಳೆಯರಿರ್ಬೋದು, ಮನೆಯವರಿರ್ಬೋದು, ದೇವ್ರ ಮನೆಯಲ್ಲಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಮನೆಯಲ್ಲಿರ್ತಕ್ಕಂಥ ಅಡುಗೆ ಮನೆ ಇರ್ಬೋದು, ಎಲ್ಲೋ ಒಂದು ಕಡೆ ಅಗ್ನಿಯ ಅವಘಡದಿಂದ ಬಟ್ಟೆ ಸುಡ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಬೆಂಕಿಯೆಲ್ಲೋ ಕಾಣಿಸ್ಕೊಳ್ಳೋದು, ಇದೆಲ್ಲವೂ ಶುಭನಾ ಅಶುಭನಾ ಅಥವಾ ಒಳ್ಳೆಯದಾ ಕೆಟ್ಟದ್ದಾ, ಹೀಗಾದಾಗ ಏನು ಮಾಡಬೇಕು, ಯಾವ ಮುನ್ನೆಚ್ಚರಿಕೆಯನ್ನು ನಾವು ತಗೋಬೇಕಾಗಿರುತ್ತೆ. ಅದರಲ್ಲೂ ಸಹ ಇವತ್ತಿನ ದಿವಸ ಆ ಒಂದು ಬೆಂಕಿ ಅಥವಾ ಆಕಸ್ಮಿಕವಾಗಿ ಮನೆಯಲ್ಲಿ ಬಟ್ಟೆ ಸುಟ್ಟರೆ ಅಥವಾ ಬಟ್ಟೆ ಸುಟ್ಟು ಹೋದರೆ ಇದರ ವಿಶೇಷ ಏನು, ನಾವು ಇನ್ನೇನು ನಾಳೆ ನಾಳಿದ್ದು ಯಾವುದೋ ಒಂದು ಶುಭ ಕಾರ್ಯಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀವಿ, ಅಥವಾ ಶುಭ ಕಾರ್ಯವನ್ನು ಮಾಡ್ತಾ ಇದ್ದೀವಿ, ಅಥವಾ ಹೋಮ ಹವನಗಳನ್ನು ಮಾಡ್ತಾ ಇದ್ದೀವಿ, ಅಥವಾ ಮನೆಯಲ್ಲಿ ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಶುಭ ಕಾರ್ಯದಲ್ಲಿದ್ದಾಗಲೂ ಸಹ ಆ ಒಂದು ಬಟ್ಟೆ ಸುಟ್ಟಾಗ ಅಥವಾ ಆಕಸ್ಮಿಕವಾಗಿ ಬೆಂಕಿ ಆ ಒಂದು ಬಟ್ಟೆಯನ್ನು ಆವರಿಸ್ಕೊಂಡಾಗ ಇದು ಶುಭನಾ ಅಶುಭನಾ ಅಂತ ಹೇಳಿ ಕೇಳಿದಾಗ ಇದನ್ನು ನಾವು ನೇರವಾಗಿ ಹೇಳ್ಬೋದು. ಅಲ್ಲಿ ಮುನ್ನೆಚ್ಚರಿಕೆಯ ಸೂಚನೆ ಅಂತ ಹೇಳುತ್ತೆ, ಹುಷಾರಾಗಿರಿ ಅಂತ ಹೇಳುತ್ತೆ. ಪೂರ್ತಿ ಅಶುಭ ಅಂತೂ ಕೂಡ ನಾವು ಇದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಎಷ್ಟೋ ಸರಿ ನೋಡ್ತಾ ಇರ್ತೀವಿ, ಇಸ್ತ್ರಿ ಮಾಡ್ತಾ ಇರ್ತಾರೆ ಅಥವಾ ನಾವೇ ಮನೆಯಲ್ಲಿ ಇಸ್ತ್ರಿ ಮಾಡ್ತಾ ಇರ್ತೀವಿ, ಅದರಿಂದ ಆ ಬಟ್ಟೆ ಸುಟ್ಟೋಗುತ್ತೆ, ಅದು ಶುಭನಾ ಅಲ್ಲ. ಅದರ ವಿಷಯದಲ್ಲೂ ಕೂಡ ತಾವು ಜಾಗೃತಿಯನ್ನು, ಯಾರ ಬಟ್ಟೆ ಅದು, ಯಾರು ಹಾಕ್ಕೊಳ್ಳೋ ಬಟ್ಟೆ, ಆ ಬಟ್ಟೆ ಸುಟ್ಟಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಇನ್ನೇನು ನಾಳೆ ನಾಳಿದ್ದು ಈ ಒಂದು ವಾರ ಸಮಯ ಇರುತ್ತೆ ಅದಕ್ಕೆ. ಆ ವಾರದಲ್ಲಿ ಕೆಲವು ಕಂಟಕಗಳು ಎದುರಾಗ್ತಾ ಇದೆ, ಜಾಗೃತಿಯಾಗಿರು. ಅಥವಾ ದುಷ್ಟಶಕ್ತಿಗಳು ಆವರಿಸ್ಕೊಳ್ತಾ ಇದೆ, ಅನಾರೋಗ್ಯ ಬರ್ಬೋದು, ಅಥವಾ ವಾಹನ ಕಂಟಕ ಬರ್ಬೋದು, ಅಥವಾ ಇದ್ದಕ್ಕಿದ್ದಾಗ ಏನಾದರೂ ಟೆನ್ಷನ್ ಬರಬಹುದು ಅಂತಕ್ಕಂಥ ನಮ್ಮ ಶಕುನಗಳಲ್ಲಿ, ಸೂಚನೆಗಳಲ್ಲಿ ಈ ಒಂದು ಬಟ್ಟೆಯ ಬೆಂಕಿಯ ಅವಘಡ ಕೂಡ ಒಂದಾಗಿದೆ. ಹಾಗಾಗಿ ಇಸ್ತ್ರಿ ಬಟ್ಟೆ ಆಗ್ಬೋದು, ದೀಪ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಹೆಣ್ಣುಮಕ್ಕಳಿಗೆ ಅಥವಾ ಸೀರೆಗೋ ಅಥವಾ ಗಂಡು ಮಕ್ಕಳಿಗೋ ಯಾರಿಗೋ ಆ ಒಂದು ಸ್ವಲ್ಪ ಬೆಂಕಿ ತಾಕಿ ಅದು ಕಾಣಿಸ್ಕೊಂಡಿದ್ದೆ ಅಂದರೆ ಅದು ಕೂಡ ನಮಗೆ ಸೂಚನೆಯ ಗಂಟೆ ಕೂಡ ಆಗಿರುತ್ತೆ. ಯಾಕೆಂದರೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತಿ ಭಗವಂತ, ಸರ್ವಶಕ್ತ ಭಗವಂತ, ಎಲ್ಲ ಕಡೆ ಭಗವಂತನಿದ್ದಾನೆ. ಆ ಭಗವಂತ ನಮಗೆ ಸೂಚನೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಈ ಥರ ಬೆಂಕಿ ಸುಟ್ಟು ಸಾಯಂಕಾಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದರೆ ನಾನು ಹೇಳಿಲ್ವಾ, ಬೆಳಗ್ಗೆನೇ ನಿಮಗೆ ಆ ಬಟ್ಟೆಗೆ ಬೆಂಕಿ ತಾಗಿದಾಗಲೇ ನಾನು ಹೇಳಿದೆ ನಿಮಗೆ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಆ ಥರದ ಕೆಲವು ಸೂಚನೆಗಳು ಆ ಸಮಯದಲ್ಲಿ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ನಿಧಾನವಾಗಿ ಹೋಗೋದು, ಭಗವಂತನ ದರ್ಶನ ಮಾಡ್ಕೊಂಡು ಹೋಗೋದು, ಕುಂಕುಮಾರ್ಚನೆಯನ್ನು ಮಾಡ್ಕೊಂಡು ಹೋಗೋದು, ದೇವರಿಗೆ ಹಾರತಿಯನ್ನು ಮಾಡ್ಕೊಂಡು ಹೋಗೋದು, ಮತ್ತು ಪುನಃ ಸ್ನಾನ ಮಾಡಿ, ಈಗಾಗಲೇ ಸ್ನಾನ ಮಾಡಿದ್ಮೇಲೆ ಆ ಥರ ಆಗಿದೆ, ಸ್ನಾನ ಮಾಡಿ ಮತ್ತು ಭಗವಂತನಿಗೆ ಪ್ರಾರ್ಥನೆ ಮಾಡೋದು, ಇಷ್ಟ ದೈವ ಮನೆ ದೈವವನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲ ಹಳ್ಳಿಗಳಲ್ಲಿ ಅಥವಾ ನಮಗೆ ಹತ್ತಿರದಲ್ಲಿ ನಮಗೆಲ್ಲೋ ಗೋವಿದ್ದರೆ ಗೋವನ್ನು ಸ್ಪರ್ಶ ಮಾಡಿ, ಗೋವು ನಮಸ್ಕಾರ ಮಾಡ್ಕೊಂಡು ಹೋದರೂ ಕೂಡ ಆ ದೋಷಗಳು ಕೂಡ ದೂರ ಆಗುತ್ತೆ. ಋಣಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತಾ ಇದೆ ಅಂತಕ್ಕಂಥ ಸೂಚನೆ ಕೂಡ ಅದಾಗಿರುತ್ತೆ. ಹಾಗೆಯೇ ಗ್ರಹಗತಿಗಳು ಕೂಡ ಬದಲಾಗ್ತಾ ಇದೆ, ತೊಂದರೆಗಳು ಕೂಡ ಕಾಡುವ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಕೂಡ ನಮಗೆ, ಅದರಲ್ಲೂ ಕೂಡ ಮೈ ಮೇಲೆ ಉಟ್ಕೊಂಡಿರೋ ಬಟ್ಟೆ ಆ ತಕ್ಷಣ ಮತ್ತೆ ಆ ಬಟ್ಟೆಯನ್ನು ಹಾಕಬಾರ್ದು, ಅದನ್ನು ದಾನ ಕೊಡ್ಬೋದು ಅಥವಾ ನದಿಗೆ ಅರ್ಪಣೆ ಮಾಡ್ಬೋದು, ಅಥವಾ ಹಾಗಾಗಿ ಆ ಬಟ್ಟೆಯನ್ನು ಕೂಡ ಮತ್ತೆ ಹಾಕಬಾರ್ದು. ಈ ರೀತಿ ಮನೆಯಲ್ಲಿ ಆಕಸ್ಮಿಕವಾಗಿ ಯಾವುದೇ ಸಮಯದಲ್ಲಿ ಬಟ್ಟೆಗೆ ಬೆಂಕಿಯಿಂದ ಸುಟ್ಟು ಹೋದರೆ ಅದು ಜಾಗೃತಿ, ಅದು ಕೂಡ ಎಚ್ಚರಿಕೆಯಿಂದ ಇರಬೇಕು. ನಾವೆಲ್ಲವನ್ನೂ ಕೂಡ ಏನೂ ಇಲ್ಲ ಅಂದಾಗ ಅದು ನಾವು ಕೆಟ್ಟ ಸಂದೇಶ ಕೂಡ ಕೊಟ್ಟಂಗೆ ಆಗುತ್ತೆ. ಇತಿಹಾಸ ಪುರಾಣ ನಂಬಿಕೆಗಳ ಪ್ರಕಾರ ಒಂದಷ್ಟು ಸೂಚಕಗಳು ಮುಂದೆ ಏನೋ ಸೂಚನೆ ಬರ್ತಾ ಇದೆ, ಜಾಗೃತಿಯಾಗಿರಿ ಅಂತಕ್ಕಂತಹ ಸೂಚನೆ ಇರೋದ್ರಿಂದ, ಹಾಗಂತ ನೀವು ಯಾವುದೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಾ, ವಿವಾಹ ನಿಶ್ಚಯ ಆಗಿದೆ, ಆ ರೀತಿ ಬಟ್ಟೆ ಸುಟ್ಟಂತಹ ಸಂದರ್ಭದಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ. ಈಗಾಗಲೇ ಲಗ್ನ ಪತ್ರಿಕೆ ಆಗಿಬಿಟ್ಟಿದೆ, ಎಷ್ಟೋ ಜನ ನೋಡಿದ್ದೀವಿ, ಲಗ್ನ ಪತ್ರಿಕೆ ಸುಟ್ಟೋಗಿರೋದನ್ನು ನೋಡಿದ್ದೀವಿ. ವಿವಾಹ ವಿಷಯಗಳಲ್ಲೂ ಕೂಡ ಆ ಸಮಯದಲ್ಲಿ ನಿಶ್ಚಿತಾರ್ಥ ಸಮಯಗಳಲ್ಲಿ ಬಟ್ಟೆ ಸುಟ್ಟೋಗೋದನ್ನು ನೋಡಿದ್ದೀವಿ. ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಭಗವಂತನನ್ನು ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.